ಮನಸ್ಸುಗಳು ಕೂಡ ಒಂದಾಗಬೇಕು ಅಂತ ಹೇಳಿ ಒಡೆದ ಮನಸ್ಸುಗಳು ಒಂದಾಗಬೇಕಾದ್ರೆ ಅಂತ ಒಬ್ಬ ಒಳ್ಳೆಯ ನಾಯಕತ್ವ ಬಂದರೆ ಒಡೆದ ಮನಸ್ಸುಗಳು ಒಂದಾಗ್ತಾವೆ. ಯಾರು ಅವನು ಬಿಟ್ಟು ಯಾರು ಬೇಕಾದವ್ರು ಆಗಲಿ ಅನ್ನೋ ನಿರ್ಣಯಕ್ಕೆ ಬಂದೀವಿ ನಾವು ಎಲ್ಲರೂ. ಯಾರು ಬೇಕಾದವರು ನೀವು ಆಗ್ತಿದ್ರು ಎಸ್ ನೋಡ್ರಿ, ನಾವೆಲ್ಲ ಮಾತಾಡ್ಕೋತಿದ್ದೀವಿ, ನಾವೆಲ್ಲ ಒಂದೇ ಇದ್ದೀವಿ. ಅವರಲ್ಲಿ ತೀವ್ರ ಭುಗಿಲದ್ದ ಭಿನ್ನಮತ ಇಲ್ಲ, ಯಾವ ಸುಡುಗಾಡಿಲ್ಲ. ನಾವೆಲ್ಲ ಮಾನ್ಯನೇ ಗೋಕಾಕ್ ಹೋಗಿದ್ದೆ ಲಕ್ಷ್ಮೀ ಜಾತ್ರೆಗೆ, ರಮೇಶ್ ಜಾರಕಿಹೊಳಿ ಅಲ್ಲಿ ಇಬ್ಬರು ಕೂಡ ಇದ್ದೀವಿ. ಮರುದಿವಸ ಅವರೆಲ್ಲ ಕುಮಾರ್ ಬಂಗಾರಪ್ಪ, ಲಿಂಬಾಳವರು, ಸಿದ್ದೇಶ್ವರ ಅವರು ಎಲ್ಲ ಬಂದಿದ್ರು. ನಾವೆಲ್ಲ ಕೂಡಿದ್ದೀವಿ. ನಾವೆಲ್ಲ ಪಕ್ಷದ ಹಿತದೃಷ್ಟಿಯಿಂದ ವಿಚಾರ ಮಾಡಕತ್ತೀವಿ. ನಮ್ಗೆ ರಾಜ್ಯದಲ್ಲಿ ಒಬ್ಬ ಪ್ರಾಮಾಣಿಕ ನಾಯಕತ್ವ ಬೇಕಾಗಿದೆ. ಈ ಡಂಬಾಚಾರ ನಾಯಕತ್ವ ಬೇಕಾಗಿಲ್ಲ. ನಾ ರೈತನ ಮಗ, ನಾವು ಯಾರ ಮಕ್ಕಳ್ರಿ? ನಾವು ಎಮ್ಮೆ ಮಕ್ಕಳೇನು? ಹಾಂ, ನಾವು ರೈತನ ಮಕ್ಕಳೇ, ನಾವು ಹಳ್ಳಿಯನವರು. ಯತ್ನಾಳ್ ಅನ್ನೋದು ಹಳ್ಳಿಯವರು. ನಮ್ಮ ಮನೆಯಾಗೂ ಒಕ್ಕಲ್ತನ ಐತಿ, ನಾವು ಗಳೆ ಪಳೆ ಹೊಡೆದೀವಿ. ಇವ್ರು ಗಳೆ ಹೊಡಿಲಾರ್ದವರೆಲ್ಲ ನಾವು ರೈತನ ಮಕ್ಕಳು. ಏನದು 0% ಬಡ್ಡಿ ಮಾಡಿ ನನ್ನ ಕೈ ಕೊಡಲಿ, ಇಡೀ ರಾಜ್ಯದ ಇತಿಹಾಸ ಚೇಂಜ್ ಮಾಡ್ತೀನಿ. ಇವ್ ಏನು ಮಾಡ್ಯಾನ, ಇವ್ರ ಅಪ್ಪನಂದಂಗೆ ಮಾಡ್ತೇನೆ. ಸರ್ ರಾಮುಲು ಅವರು